ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಕರವಾದ ತೊಂಡೆಕಾಯಿ ಪಲ್ಯದ ರೆಸಿಪಿಯನ್ನು ತೋರಿಸ್ತೇವೆ, ಬನ್ನಿ ಫ್ರೆಂಡ್ಸ್. ತೊಂಡೆಕಾಯಿ ಒಂದು 7-8 ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರುವ ತೊಂಡೆಕಾಯಿ. ಬೇಕಾದ ಪದಾರ್ಥಗಳು: ಸಣ್ಣದಾಗಿ ಹಚ್ಚಿರುವ ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹಚ್ಚಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜಜ್ಜಿರುವ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಬೇಳೆ, ಉಪ್ಪು, ರುಚಿಗೆ ತಕ್ಕಷ್ಟು ಎಣ್ಣೆ 1-2 ಸ್ಪೂನು, ಒಣಮೆಣಸಿನಕಾಯಿ, ಸ್ವಲ್ಪ ತೆಂಗಿನಕಾಯಿ, 2 ಡ್ರೈಯಲ್ಲಿ ರುಬ್ಕೊಳ್ಳಿ. ನೀರು ಹಾಕೋಕ್ಕೆ ಹೋಗಬೇಡಿ, ಹಾಗೆಯೇ ಫುಲ್ಲು ಡ್ರೈಯಾಗಿ ರುಬ್ಕೊಳ್ಳಿ. ಅದ ಒಂದು ಬಾಣಲಿ, ಅದಾದ ಮೇಲೆ 1-2-3 ಸ್ಪೂನ್ ಎಣ್ಣೆ, ಜೀರಿಗೆ, ಬೆಳ್ಳುಳ್ಳಿ, ಸಾಸಿವೆ, ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಹೆಸರು ಬೇಳೆ, ಒಂದು ಸ್ಪೂನು, ಆಮೇಲೆ ಕರಿಬೇವಿನ ಎಲೆ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ರುಬ್ಬಿರುವುದು, ಅದಕ್ಕೆ ನೀರು ಹಾಕಂಗಿಲ್ಲ. ತೊಂಡೆಕಾಯಿ ಹಾಕಿ ಫುಲ್ ಎಲ್ಲ ಕಡೆ ಮಿಕ್ಸ್ ಮಾಡಿ, ಫುಲ್ ಎಲ್ಲ ಕಡೆ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿ. ಫುಲ್ ಮಿಕ್ಸ್ ಮಾಡಿ ಅದೆಲ್ಲ ಫುಲ್ ಫ್ರೈ ಆಗಬೇಕು. ಫ್ರೈ ಆ ಕಡೆ ಎಲ್ಲ ಎಲ್ಲೆಲ್ಲಿದೆ ಅದೆಲ್ಲ ಪೂರ್ತಿ ಡ್ರೈ ಆಗಬೇಕು. ಫುಲ್ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲವೂ ಫುಲ್ ಡ್ರೈ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದ ನಂತರ ಸ್ವಲ್ಪ ಅರಿಶಿಣ, ಸ್ವಲ್ಪ ಗರಂ ಮಸಾಲ ಹಾಕಿ, ಅರ್ಧ ಅಥವಾ 1/4 ಲೋಟ ನೀರು ಹಾಕಿ ಫ್ರೈ ಮಾಡಿದ ನಂತರ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ, ಮತ್ತು 5 ನಿಮಿಷ ಆದ ನಂತರ ತೆಗೆದು ಮತ್ತೆ ಫ್ರೈ ಮಾಡಿ. ಬಂದಿದೆ ಗಾಯ್ಸ್. ಚಪಾತಿ ಜೊತೆಗಾದರೂ, ಅನ್ನದ ಜೊತೆಗಾದರೂ, ಮತ್ತು ಹಬ್ಬದ ದಿನಗಳಾಗಿರ್ಬೋದು, ಪ್ರತಿದಿನ ಯಾವಾಗ ಬೇಕಾದರೂ ನೀವು ಮಾಡ್ಕೋಬೋದು. ಫುಲ್ ಈಸಿಯಾಗಿದೆ ಗಾಯ್ಸ್, ತುಂಬ ಚೆನ್ನಾಗಿದೆ ಕೂಡ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.